ಉದ್ದಿನ ವಡೆಗೆ ನೆನೆಸೋದು ರುಬ್ಬೋದು ಎಲ್ಲ ಈಸಿನೇ. ಈ ತೂತ್ ಮಾಡಿ ಎಣ್ಣೆಗೆ ಬಿಡೋದಿದೆ ಅಲ್ವಾ, ಅದಂತೂ ದೊಡ್ಡ ಟಾಸ್ಕೆ. ರೆಗ್ಯುಲರ್ ಆಗಿ ಮಾಡೋರಾದ್ರೆ ಪ್ರಾಕ್ಟೀಸ್ ಇರುತ್ತೆ, ಮಾಡ್ತಾರೆ. ನಮ್ಮಂಥವ್ರಾದ್ರೆ ಈ ರೀತಿ ಆರಾಮಾಗಿ ಉದ್ದಿನ ಬೋಂಡ ಮಾಡ್ಕೊಂಡ್ಬಿಡ್ಬೋದು. ಮೇಲೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿರೋ ಅಂತ ಈ ಉದ್ದಿನ ಬೋಂಡ ಮಾಡೋದಕ್ಕೆ ಮೊದಲಿಗೆ ನಾನು 1 ಕಪ್ ಅಷ್ಟು ಉದ್ದಿನ ಕಾಳು ಹಾಗೆ 1 ಇಡೀ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು 5-6 ಅವರ್ ನೆನೆಯಕ್ಕೆ ಬಿಟ್ಟಿದ್ದೀನಿ. ಉದ್ದಿನ ಕಾಳನ್ನ ಮಿನಿಮಮ್ 5 ಅವರ್ ನೆನೆಸೋದ್ರಿಂದ ಬೋಂಡ ಸಹ ಚೆನ್ನಾಗಿ ಬರುತ್ತೆ. ಇನ್ನು ಮಿಕ್ಸಿಯಲ್ಲಿ ರುಬ್ಬೋದಾದರೆ ಹಿಟ್ಟು ಬಿಸಿ ಬರ್ದಿರ ನಿಧಾನಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡು ರುಬ್ಕೊಂಡ್ರೆ ಹಿಟ್ಟು ಸಹ ಚೆನ್ನಾಗಿ ಪ್ಲಫಿಯಾಗಿ ಬರುತ್ತೆ. ನಂತರ ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿಕೊಂಡು ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ತುರಿದಿರೋ ಶುಂಠಿ, ಕರಿಬೇವಿನ ಎಲೆ, ಜೀರಿಗೆ, ಹಿಂಗು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬೇಡ ಅನ್ನೋರು ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿ ತೆಂಗಿನಕಾಯಿನ ಹಾಕ್ಕೋಬೋದು. ಹಾಗೆ ಇಷ್ಟ ಇದ್ದರೆ ಒಂದು ಸ್ವಲ್ಪ ಮೆಣಸುಕಾಳನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಈ ರೀತಿ ಬೋಂಡ ಥರ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಅಂಥ ಉದ್ದಿನ ಬೋಂಡ ರೆಡಿ ಆಗುತ್ತೆ. ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.